ಅಂಬಿ ಇಂದ ನಾನು ಪ್ರಭುದೇವ್. ಸ್ನೇಹಿತರೆ, ಇವತ್ತು ಯಾರು ಜಿಲ್ಲಾ ಪಂಚಾಯತಿ ನಿಂತ್ಕೋಬೇಕು ಅಂತ ಇದ್ದೀರಿ, ಯಾವ ಉದ್ದೇಶಕ್ಕೆ ನಿಂತ್ಕೋತಾ ಇದ್ದೀರಿ, ಅದು ನಿಂತ್ಕೊಳ್ಳೋದ್ರಿಂದ ಒಳ್ಳೇದಾ ಕೆಟ್ಟದ್ದಾ, ಈ ಜಿಲ್ಲಾ ಪಂಚಾಯತಿಗೆ ತಾಲೂಕ್ ಪಂಚಾಯತ್ ನಿಂತ್ಕೊಳ್ಳೋರು ಏನಾಯ್ತಾರೆ ಮುಂದೆ, ಇದರಿಂದ ಹೆಸರು ಮಾಡ್ತಾರ, ಹಣ ಗಳಿಸ್ತಾರ, ಇದರಿಂದ ಏನು ಮಾಡ್ತಾರೆ ಅಂತ ಸಂಪೂರ್ಣ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಬೆಂಬಲಿಸಿ. ನಮ್ಮ ಕೇಳ್ಕೊತಾ ನಾನು ಮಾತನ್ನ ಶುರು ಮಾಡ್ತೀನಿ. ಬನ್ನಿ ವೀಕ್ಷಕರೇ, ನೋಡಿ, ಇವತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಿಂತ್ಕೊಳ್ಳೋದು ಇವತ್ತು ಸುಲಭದ ಮಾತಲ್ಲ. ಯಾಕೆಂದರೆ ಇವತ್ತು ಒಂದು ಚುನಾವಣೆ ನಿಂತ್ಕೋಬೇಕು ಅಂದರೆ ಇವತ್ತು ಜನಬಲ ಜೊತೆಗೆ ಹಣ ಬಲನೂ ಇರಬೇಕು. ಹಣ ಇದ್ದವನೇನೋ ನಿಂತ್ಕೊಂಡ್ರೆ ಖರ್ಚು ಮಾಡಿದ್ರೆ ಅದು ನಡೆದೋಗುತ್ತೆ. ಹಣ ಇಲ್ಲದೇನೋ ಏನಾರ ನಿಂತ್ಕೊಬಿಡ್ತು ಅಂದರೆ ಅವ್ನು ಸಾಲ ಮಾಡಿ ಸಾಲಗಾರ ಆಗ್ಬಿಡ್ತಾನೆ. ಅಕಸ್ಮಾತ್ ಇವತ್ತು ಗೆದ್ರೂ ಇವತ್ತು ಒಂದು ಮಿನಿಮಮ್ 2 ಕೋಟಿ ಖರ್ಚು ಮಾಡ್ಬೇಕಾಯ್ತದೆ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆನ ಎದುರಿಸ್ಬೇಕು ಅಂದರೆ. ಗೆಲ್ಲಬೇಕಾದ್ರೂ ಅಲ್ಲಿ 2 ಕೋಟಿ ಮೇಲೆ ಹೊರತು ನಾನು ಹೇಳ್ತಾ, ಚುನಾವಣೆ ಈ ಥರ 2 ಕೋಟಿ ಖರ್ಚು ಮಾಡಿ ಗೆಲ್ಲೋದು ಇದು ಕಾನೂನು ಬಾಹಿರ. ಆದರೂ ಸಹ ಇವತ್ತು ನಡೀತಾ ಇರೋದು, ಎಲ್ಲ ರಾಜಕಾರಣಿಗಳು ಮಾಡ್ತಾ ಇರೋದು, ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಕಡಿಮೆ ಇಲ್ದಂಗೆ ಈ ಕೋಟ್ಯಾಂತರ ರೂಪಾಯಿನ ಹಣ ಖರ್ಚು ಮಾಡ್ತಾ ಇದ್ದಾರೆ. ಒಂದು MLA ಎಲೆಕ್ಷನ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗ್ಬೋದು, ಯಾವುದೇ ರೀತಿ ಚುನಾವಣೆ ಹಣದ ಒಳೆನೆ ಥರನೇ ಖರ್ಚು ಮಾಡಿದ್ರೆ ಇವತ್ತು ಚುನಾವಣೆ ಎದುರಿಸೋಕೆ ಸಾಧ್ಯ. ಸಾಮಾನ್ಯ ಜನ ಇವತ್ತು ಯಾರು ಚುನಾವಣೆ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕೆಂದರೆ ಈಗ ನೀವೇ ನೋಡ್ತಾ ಇದ್ದೀರಾ, KRF ಪಕ್ಷ ಆಗಿರ್ಬೋದು, ಉಪೇಂದ್ರ ಒಂದು ಪಕ್ಷ ಮಾಡಿದ್ದಾರೆ, ಆ ಪಕ್ಷನೇ ಆಗಿರ್ಬೋದು, ಯಾರೋ ಒಳ್ಳೆಯವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಾವು ನಿಂತ್ಕೋತೀವಿ ಅಂದರೆ ಯಾರು ಒಬ್ಬರು ಗೆಲ್ಲಲ್ಲ. ಇವತ್ತು ಆ ಥರ ಆಗ್ಬಿಟ್ಟಿದೆ ಇವತ್ತಿನ ಪರಿಸ್ಥಿತಿ. ಇವತ್ತು ಚುನಾವಣೆ ಅಂತಂದರೆ ರಾಜಕಾರಣಿಗಳ ಹಿಂಬಾಲಕರಾಗಿರ್ಬೇಕು. ಅವ್ರಿಗೆ ಮಾತ್ರ ಈ ದೊಡ್ಡ ರಾಜಕೀಯ ಪಕ್ಷಗಳು ಆಗ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಅಂಥವ್ರಿಗೆ ಟಿಕೆಟ್ ಕೊಡ್ತಾರೆ. ಜೊತೆಗೆ ಅವ್ರು ಹಣನೂ ಹಾಕೊಂಡು ಗೆದ್ದು ಹೋಗ್ತೀನಿ ಅನ್ನೋರ್ಗೆ ಮಾತ್ರ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಟಿಕೆಟ್ ಸಿಗೋದು. ಈಗ ಸಾಮಾನ್ಯ ಜನಕ್ಕೆ ಯಾರಿಗೂ ಈ ಥರ ದೊಡ್ಡ ಪಕ್ಷಗಳಲ್ಲಿ ಈ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಟಿಕೆಟ್ ಸಿಗಲ್ಲ. ನೋಡಿ, ಇದರಿಂದ ಜಿಲ್ಲಾ ಪಂಚಾಯತ್ ಗೆದ್ದಂಥವ್ರು ಏನು ಮಾಡ್ತಾರೆ ಅಂದರೆ, ಏನು ಯಾವುದೇ ಥರದ ಲಕ್ಷಾಂತರ ರೂಪಾಯಿ ಸಂಬಳ ಸಿಕ್ಬಿಡಲ್ಲ. ಈಗ MLAಗಳು ಸಿಗ್ತದೆ, ಆ ಥರ ಏನು ಸವಲತ್ತುಗಳೇನು ಈ ಜಿಲ್ಲಾ ಪಂಚಾಯತಿ ಮೆಂಬರ್ಗಳಿಗೇನು ಸಿಗಲ್ಲ. ಇದರಿಂದ ಏನಾಯ್ತದೆ ಅಂದರೆ, ಇವರು 2 ಕೋಟಿ 3 ಕೋಟಿ ಖರ್ಚು ಮಾಡಿದ್ರು, ಒಂದು 10 ರೂಪಾಯಿ 15 ರೂಪಾಯಿ, ಇವ್ರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಅದು ಯಾವುದು ಹಣನ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ಆದರೆ ಇವತ್ತು ಏನಾಗ್ತಿದೆ ಅಂದರೆ, ಈ ಚುನಾವಣೆಗಳು ಇಷ್ಟು ಅದ್ಧೂರಿಯಾಗಿ ಖರ್ಚು ಮಾಡೋದ್ರಿಂದ ಈ ಗೆದ್ದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಅವ್ರ ನಾಯಕತ್ವನ ಉಳಿಸ್ಕೋಕ್ಕೋಸ್ಕರ ಈ ಹಳ್ಳಿಗಳಲ್ಲಿ ಕೆಲವು ಯುವಕರು ಬರ್ತಾರೆ, ನಾನು ಗಣೇಶನ ಕೂರಿಸ್ತಾ ಇದ್ದೀನಿ, ನನಗೆ ಹಣ ಕೊಡಿ ಅಂತ ಕೇಳ್ತಾರೆ. ಅವು ಕೊಡಲಿಲ್ಲ ಅಂದರೆ ನಿಷ್ಠುರ ಆಯ್ತೀನಿ ಅಂದ್ಬಿಟ್ಟು ಇವರು ಗೆದ್ದಂಥ ಕ್ಯಾಂಡಿಡೇಟ್ಗಳು ಇವತ್ತು ಹಣ ಕೊಟ್ಕೊಂಡು ಒಂದು ಹಬ್ಬ ಬತ್ತು ಅಂತಂದರೆ ಅವ್ರಿಗೆ ಹಣ ಕೊಡಬೇಕು. ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, ಈಗ ನಾನು ಆಲ್ರೆಡಿ ನಾಯಕ ಆಗ್ಬಿಟ್ಟಿದ್ದೀನಿ, ನಾನು ಖರ್ಚು ಮಾಡಲೇಬೇಕು ಅಂತ ಅವನು ಖರ್ಚು ಮಾಡ್ತಲೇ ಇರ್ತಾನೆ ಬಂದವ್ರಿಗೆಲ್ಲ. ಅದೇ ರೀತಿ ಇದೀವಿ ಅಂತಂದರೆ ಅವ್ರು ಕೊಡಲೇಬೇಕಾಯ್ತದೆ, ಅವ್ನು ಕೊಡ್ತಾ ಇರ್ತಾನೆ. ಆದರೆ ಈ ರಾಜಕಾರಣಿಗಳು ಎಲ್ಲಿಂದ ತಂದು ಕೊಡ್ತಾರಪ್ಪ ಅಂತಂದರೆ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ಇವರು ಇಷ್ಟೆಲ್ಲ ಮಾಡಿ 2 ಕೋಟಿ ಖರ್ಚು ಮಾಡಿ ಈಗ ಚುನಾವಣೆ ಎದುರಿಸಿ ಗೆದ್ದು ಬಂದಿರ್ತಾರೆ. ಆದರೆ ಇವ್ರಿಗೆ ಯಾವುದೇ ರೀತಿ ಆದಾಯ ಇರಲ್ಲ. ಇವರು ಈಗ ಏನಾಯ್ತಾರೆ, ಈಗ ಇವ್ರಿಗೆ ಬರುವಂಥ ಆದಾಯ ಯಾವ ರೀತಿ ಅಂತಂದರೆ, ಈ ಜಿಲ್ಲಾ ಪಂಚಾಯತಿ ಕ್ಯಾಂಡಿಡೇಟ್ಗಳು ಅವ್ರು ಬರೋ ಅನುದಾಟ ಗುತ್ತಿಗೆದಾರಗಳ ಕೈಲಿ, ಇಲ್ಲಾಂದರೆ ಕೆಲವರು ಜಿಲ್ಲಾ ಪಂಚಾಯತ್ ಕ್ಯಾಂಡಿಡೇಟ್ಗಳು ಅವರೇ ಕೆಲವು ಗುತ್ತಿಗೆದಾರನ ಬಿಟ್ಟು ಕಳಪೆ ಕಾಮಗಾರಿ ಮಾಡಿಸಿ ಸರ್ಕಾರದಂತ ಬಂದು ಹಣನ ಹೊಡ್ಕೋತಾರೆ. ಅದರಿಂದ ಅಲ್ಪ ಸ್ವಲ್ಪ ಹಣ ಬರ್ತದೆ ಅಷ್ಟೇ. ಈಗ ನೋಡಿ, 2 ಕೋಟಿ ಖರ್ಚು ಮಾಡಿಬಿಟ್ಟು ಸಣ್ಣ ಪುಟ್ಟ ಕಳ್ತನ ಮಾಡಬೇಕು ಈ ಜಿಲ್ಲಾ ಪಂಚಾಯತಿ ಕ್ಯಾಂಡಿಡೇಟ್. ಇದೆಲ್ಲ ಬೇಕಾ? ಜಿಲ್ಲಾ ಪಂಚಾಯತ್ ನಿಂತ್ಕೊಂಡು ಕಳ್ತನ ಮಾಡುವಂಥದ್ದು, ಫ್ರಾಡ್ ಮಾಡುವಂಥದ್ದು ಬೇಕಾ? ಸಾರ್ವಜನಿಕ ಸೇವೆ ಮಾಡ್ತೀವಿ ಅನ್ನೋ ಸಂಘಟನೆ ಕಟ್ಕೊಂಡೇ ಮಾಡ್ಬೋದು ಸೇವೆ ಮಾಡ್ತೀನಿ ಅವರು. ಈ ಜಿಲ್ಲಾ ಪಂಚಾಯತ್ ನಿಂತ್ಕೊಂಡು ತಾಲೂಕ್ ಪಂಚಾಯತ್ ನಿಂತ್ಕೊಂಡು ಸೇವೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೇವೆ ಮಾಡೋದ್ರೆ ಯಾವ ರೀತಿ ಮಾಡ್ಬೋದು. ಆದರೆ ಇವರು ಜಿಲ್ಲಾ ಪಂಚಾಯತ್ ಕ್ಯಾಂಡಿಡೇಟ್ ಆಗಿ ರಸ್ತೆ, ಒಳಚರಂಡಿ ವ್ಯವಸ್ಥೆ, ರೋಡ್ಗಳನ್ನ ಅವರ ವ್ಯಾಪ್ತಿಯಲ್ಲಿ ಮಾಡಿಸ್ಬೇಕಾದಂಥವ್ರು ಕಳಪೆ ಕಾಮಗಾರಿ ಮಾಡಿ ಕಳ್ತನ ಮಾಡಿ ಬದುಕೋ ಪರಿಸ್ಥಿತಿಗೆ ಬರ್ತಾರೆ. ಅದರಿಂದ ಹೇಳ್ತಾ ಇದ್ದೀನಿ, ಜಿಲ್ಲಾ ಪಂಚಾಯತಿ ನಿಂತ್ಕೊಂಡು ನೀವು ಹಾಳಾಗಿ ನಿಮ್ಮ ದುಡ್ಡನ್ನ ಕಳ್ಕೋದ್ ಬದಲು ಯಾವ್ದಾದ್ರು ಜಮೀನ್ ಮೇಲೆ ಹಾಕಿ ನೀವು ಉದ್ಧಾರ ಆಗ್ತೀರಾ, ಒಂದು ಗೋಲ್ಡ್ ಮೇಲೆ ಹಾಕಿ ನೀವು ಉದ್ಧಾರ ಆಗ್ತೀರಾ. ಕಷ್ಟದ ಸಮಯದಲ್ಲಿ ನಿಮಗೆ ಕೈ ಬರ್ತದೆ. ನೀವು ಜಮೀನೈತೆ ಇವತ್ತು ಕೊಂಡ್ಕೊಂಡಿದ್ರೆ ಒಂದಿನ ಬೆಲೆ ಜಾಸ್ತಿ ಆಗಿ ನಿಮ್ಮ ಕಷ್ಟದಲ್ಲಿ ಕೈ ಹಿಡಿತದೆ. ಅದು ಬಿಟ್ಟರೆ ಇಂಥದ್ಕೆಲ್ಲ ಬಂಡವಾಳ ಹಾಕೋದ್ ಬದಲು ಒಂದು ಬಿಲ್ಡಿಂಗ್ ಕಟ್ಟೋದು 2 ಕೋಟಿಲಿ ನಿಮ್ಗೆ 1.5 ಲಕ್ಷ ರೂಪಾಯಿ ಬಾಡಿಗೆ ಬಂದು ನಿಮ್ಮ ಜೀವನ ರೂಪಿಸ್ಕೋಬೋದು. ಅದು ಬಿಟ್ಟು ಒಂದು ಜಿಲ್ಲಾ ಪಂಚಾಯತಿಗೆ ನಿಂತ್ಕೊತೀನಿ ಅನ್ನೋರು ದಯವಿಟ್ಟು ಯಾವುದೇ ಕಾರಣಕ್ಕೂ ಜಿಲ್ಲಾ ಪಂಚಾಯತಿಗೆ ತಾಲೂಕ್ ಪಂಚಾಯತ್ ಚುನಾವಣೆ ಸ್ಪರ್ಧಿಸಬೇಡಿ. ಇದರಿಂದ ನಿಮ್ಗೆ ಏನು ಉಪಯೋಗ ಆಗಲ್ಲ. ಎಲ್ಲಿ ಏನಾಯ್ತದೆ ಅಂದರೆ, ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸ್ಕೋಗಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಅಂತ ಈ ಕ್ಯಾಂಡಿಡೇಟ್ಗಳನ್ನ ನಿಲ್ಲಿಸ್ಬಿಟ್ಟು ಅವ್ರಿಗೆ ಬೇಕಾದ ಬೆಂಬಲ ಟಿಕೆಟ್ ಕೊಟ್ಕೊಂಡು ಗೆಲ್ಸ್ಕೋಕೆ ಅಂತ ಮಾಡ್ತಾರೆ. ಅದರಿಂದ ಯಾರನ್ನೂ ಉದ್ಧಾರ ಆಗ್ತಿಲ್ಲ. ಈಗ ನಿಜವಾಗ್ಲೂ ನಿಮಗೆ ಗೊತ್ತಾಗಬೇಕು ಅಂದರೆ, ಈಗ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತಿ ಹಳಬ್ರು ನಿಂತ್ಕೊಂಡು ಸೋತಿರೋರ್ನೋ ಗೆದ್ದಿರೋರ್ನೋ ಹೋಗಿ ಒಬ್ರನ್ನ ಕೇಳಿ, ಮುಂದೆ ಚುನಾವಣೆ ನಿಂತ್ಕೋತಿರೋರಿಗೆ ನಾನು ಹೇಳ್ತಾ ಇರೋದು. ಯಾಕೆಂತಂದರೆ, ಈ ಅನುಭವ ಇರೋರನ್ನ ಹೋಗಿ ನೀವು ಜಿಲ್ಲಾ ಪಂಚಾಯತಿ ಚುನಾವಣೆ ಟಿಕೆಟ್ ಬೇಕು, ತಾಲೂಕು ಪಂಚಾಯತ್ ನಿಂತ್ಕೋಬೇಕು ಅಂತ ಅನುಭವ ಆಗಿರೋರನ್ನ ನೀವು ವಿಚಾರಿಸೋದ್ರಿಂದ ನಿಮಗೆ ಸಂಪೂರ್ಣ ಮಾಹಿತಿ ಅವರಿಂದ ಗೊತ್ತಾಯ್ತದೆ. ಇದೆಲ್ಲ ಗೊತ್ತಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇರೋದು. ಯಾವುದೇ ಕಾರಣಕ್ಕೂ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೆ ಯಾರೂ
ನಿಂತ್ಕೋಕೆ ಇಷ್ಟಪಡಬೇಡಿ. ಇದರಿಂದ ಏನು ಉಪಯೋಗ ಇಲ್ಲ, ಇದರಿಂದ ಅನಾನುಕೂಲ ಹೊರತು ಬೇರೆ ಏನೂ ಆಗಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.